ಮಕ್ಕಳ ಈ ರಂಗಪ್ರಯೋಗ ಕುವೆಂಪುರವರ ಕಿಂದರ ಜೋಗಿ ಜೊತೆ ಸಾಗಿ ದೇವರ ಪೆಪ್ಪರಮೆಂಟು, ನೆರೆ ಮತ್ತು ಸ್ವಪ್ನಸಿದ್ಧಿಯ ಮೂಲಕ ಹಾದು ಕೊನೆಗೆ ವಿಶ್ವಮಾನವನ ಹಾಡಿನೊಂದಿಗೆ ಮುಗಿಯುತ್ತದೆ. ಈ ನಾಟಕದ ವಿನ್ಯಾಸ ಮತ್ತು ನಿರ್ದೇಶನ ಪ್ರಶಾಂತ್ ಉದ್ಯಾವರ. ವೃತ್ತಿಯಲ್ಲಿ ಉಪನ್ಯಾಸಕರು, ಪ್ರವೃತ್ತಿಯಲ್ಲಿ ಕಳೆದ 15 ವರ್ಷಗಳಿಂದ ನೃತ್ಯ, ಲಲಿತ ಕಲೆ ಹಾಗೂ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಂಗಮ ಕಲಾವಿದರು ಮಣಿಪಾಲ ತಂಡದೊಂದಿಗೆ ಕಲಾವಿದರಾಗಿ, ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ವಿ ಟೀಚ್ ಲೈಫ್ ಸರ್, ರಕ್ಕಸದಂಗಡಿ, ಊರುಭಂಗ, ಪಂಚವಟಿ, ಉಡಿಯೊಳಗಣ ಕಿಚ್ಚು, ದ್ವಯ ಮುಂತಾದ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಇವರ ನಿರ್ದೇಶನದ ನಾಟಕಗಳು ಬೆಂಗಳೂರಿನ ರಂಗಶಂಕರ, ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆ, ಮೈಸೂರಿನ ರಂಗಾಯಣ ಸೇರಿದಂತೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಾಟಕೋತ್ಸವಗಳಲ್ಲಿ ಪ್ರದರ್ಶನಗೊಂಡಿದೆ. ಇದೀಗ ನಿಮ್ಮ ಮುಂದೆ ನಾಟಕ ಜೇನುಗೂಡು ತಂಡದಿಂದ ಕುವೆಂಪು ದೃಶ್ಯಕಾವ್ಯ. ಯುಗದ ಕವಿಗೆ ಜಗದ ಕವಿಗೆ ಮಣಿಯದವರು ಯಾರು, ಮಣಿಯದವರು ಯಾರು. ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಕೈ ಮುಗಿಯದವರು ಯಾರು, ಕೈ ಮುಗಿಯದವರು ಯಾರು. ಮಲೆನಾಡಿನ ಸೌಂದರ್ಯಕ್ಕೆ ಕುಣಿದಾಡಿದ ಕವಿಯ ಜೊತೆಗೆ, ಮಲೆನಾಡಿನ ಸೌಂದರ್ಯಕ್ಕೆ ಕುಣಿದಾಡಿದ ಕವಿಯ ಜೊತೆಗೆ ಕುಣಿಯದವರು ಯಾರು, ಕುಣಿಯದವರು ಯಾರು. ಕನ್ನಡಿಸಲಿ ಶಿವಾಜೀವನ ಮುನ್ನಡೆಸಲಿ ಯುವ ಜನಮನ, ಕನ್ನಡಿಸಲಿ ಶಿವಾಜೀವನ ಮುನ್ನಡೆಸಲಿ ಯುವ ಜನಮನ. ಇದೇ ಪ್ರಾರ್ಥನೆ ನಿಮಗೆ, ಇದೇ ಪ್ರಾರ್ಥನೆ ನಿಮಗೆ, ಇದೇ ಪ್ರಾರ್ಥನೆ ನಿಮಗೆ. ಇದೇ ಪ್ರಾರ್ಥನೆ ನಿಮಗೆ, ಇದೇ ಪ್ರಾರ್ಥನೆ ನಿಮಗೆ, ಇದೇ ಪ್ರಾರ್ಥನೆ ನಿಮಗೆ, ಇದೇ ಪ್ರಾರ್ಥನೆ ನಿಮಗೆ. ತಾನಾನ ತಾತಾನನ ತಾನಾನ ತಾನಾನ
ರಾಜಕುಮಾರಿ ಬ್ರಹ್ಮ ರಾಕ್ಷಸ ಇದರ ಬದಲು ನನ್ನನ್ನೇ ಸೃಷ್ಟಿಸಿದ. ಅಂದರೆ ಈ ಕಿಂಡರ್ ಜೋಗಿಯ ಸೃಷ್ಟಿಕರ್ತ ಋಷಿಯ ಕುವೆಂಪುರವರ ಕಥೆಯನ್ನು ಹೇಳುತ್ತೇನೆ. ಇನ್ನೆಕ್ಕಡ ಬನ್ನಿ. ದೇವರ ಪೆಪ್ಪರಮೆಂಟೆ ನಮ್ಮ ದೇವರ ಪೆಪ್ಪರಮೆಂಟು, ದೇವರ ಪೆಪ್ಪರಮೆಂಟೆ ನಮ್ಮ ದೇವರ ಪೆಪ್ಪರಮೆಂಟು. ಗಗನದೊಳಲೆಯುವ ಚಂದಿರನು, ಗಗನದೊಳಲೆಯುವ ಚಂದಿರನು. ಎಷ್ಟೇ ತಿಂದರು ಖರ್ಚೆಯಾಗದ, ಎಷ್ಟೇ ತಿಂದರು ಖರ್ಚೆಯಾಗದ ಬೆಳೆಯುವ ಪೆಪ್ಪರಮೆಂಟಮ್ಮ, ಬೆಳೆಯುವ ಪೆಪ್ಪರಮೆಂಟಮ್ಮ, ಬೆಳೆಯುವ ಪೆಪ್ಪರಮೆಂಟಮ್ಮ, ಬೆಳೆಯುವ ಪೆಪ್ಪರಮೆಂಟಮ್ಮ. ದೇವರ ಪೆಪ್ಪರಮೆಂಟೆ ನಮ್ಮ ದೇವರ ಪೆಪ್ಪರಮೆಂಟು, ದೇವರ ಪೆಪ್ಪರಮೆಂಟೆ ನಮ್ಮ ದೇವರ ಪೆಪ್ಪರಮೆಂಟು. ದಿನ ನೋಡುವೆ ದಿನವೂ ಕರಗುತ್ತ ಎರಡೇ ವಾರದೊಳಳಿಯುವುದು, ದಿನ ದಿನ ನೋಡುವೆ ದಿನವೂ ಕರಗುತ್ತ ಎರಡೇ ವಾರದೊಳಳಿಯುವುದು. ಮತ್ತದು ದಿನ ದಿನ ಹೆಚ್ಚುತ್ತ ಬಂದು ಎರಡೇ ವಾರದಿ ಬೆಳೆಯುವುದು, ಮತ್ತದು ದಿನ ದಿನ ಹೆಚ್ಚುತ್ತ ಬಂದು ಎರಡೇ ವಾರದಿ ಬೆಳೆಯುವುದು. ಅಕ್ಷಯವಾಗಿಹ ಪೆಪ್ಪರಮೆಂಟದು ನನಗೂ ದೊರಕುವುದೇನಮ್ಮ, ಅಕ್ಷಯವಾಗಿಹ ಪೆಪ್ಪರಮೆಂಟದು ನನಗೂ ದೊರಕುವುದೇನಮ್ಮ, ನನಗೂ ದೊರಕುವುದೇನಮ್ಮ. ನೀನು ದೇವರ ಬಾಲಕನಾಗಲು ನಿನಗೂ ಕೊಡುವನು ಕಂದಯ್ಯ, ನಿನಗೂ ಕೊಡುವನು ಕಂದಯ್ಯ. ನೀನು ದೇವರ ಬಾಲಕನಾಗಲು ನಿನಗೂ ಕೊಡುವನು ಕಂದಯ್ಯ, ನಿನಗೂ ಕೊಡುವನು ಕಂದಯ್ಯ. ದೇವರ ಬಾಲಕನಾಗಲು ಒಲ್ಲೆ ಆತನ ಮೀರಿಹೆ ನೀನಮ್ಮ, ಆತನ ಮೀರಿಹೆ ನೀನಮ್ಮ. ದೇವರ ಬಾಲಕನಾಗಲು ಒಲ್ಲೆ ಆತನ ಮೀರಿಹೆ ನೀನಮ್ಮ, ಆತನ ಮೀರಿಹೆ ನೀನಮ್ಮ. ತಾಯಿಯ ನಗಲಿಸಿ ದೇವರ ಹಿಡಿಸುವ ಪೆಪ್ಪರಮೆಂಟು ಬೇಡಮ್ಮ, ತಾಯಿಯ ನಗಲಿಸಿ ದೇವರ ಹಿಡಿಸುವ ಪೆಪ್ಪರಮೆಂಟು ಬೇಡಮ್ಮ. ಅಮ್ಮ ಅಮ್ಮ ನನ್ನಮ್ಮ ದೇವರಿಗಿಂತ ಮಿಗಿಲಮ್ಮ, ಅಮ್ಮ ಅಮ್ಮ ನನ್ನಮ್ಮ ದೇವರಿಗಿಂತ ಮಿಗಿಲಮ್ಮ, ದೇವರಿಗಿಂತ ಮಿಗಿಲಮ್ಮ, ದೇವರಿಗಿಂತ ಮಿಗಿಲಮ್ಮ. ನೋಡಿದ್ರ ಮಕ್ಕಳೇ ಪೆಪ್ಪರ್ಮೆಂಟಿನ ಹಾಡನ್ನು? ಎಷ್ಟು ಚೆನ್ನಾಗಿತ್ತು. ಹೌದು, ಹೀಗೆ ನಮ್ಮ ಕುವೆಂಪು. ಬನ್ನಿ ಇವರ ಮುಂದಿನ ಕಥನ ಕಾವ್ಯ ಲೋಕಕ್ಕೆ ಹೋಗೋಣ. ತಾನಾನಾ ತಾತಾನನನನನ ತಾನಾನಾ ತಾತಾನನನನನ ತಾನಾನಾ ತಾತಾನನನನನ ತಾನಾನಾ ತಾತಾನನನನನ.
ಬರ್ತೇವೆ. ಕಟ್ಟಿದ ಮಜ ಇರಲ್ಲ ಮಂಜಣ್ಣ, ನಿಜವಾಗಿ ನಡೆದದ್ದೇ ಹೇಳು. ನಿಜವಾಗಿ ನಡೆದದ್ದೇ ಹೇಳು. ಸರಿ, ಅದು ಹೀಗೆ. ಸುಮಾರು 70 ವರ್ಷದ ಹಿಂದಿನ ಕಥೆ. ಆಗಿದ್ದು ನಾನು ಇಷ್ಟು ಅಷ್ಟಿದೆ. ಒಂದು ಸಣ್ಣ ಗುಡಿಸಲು. ಅಲ್ಲಿ ನಾನು, ಅವ್ವ, ಅಪ್ಪಯ್ಯ ಮತ್ತೆ ನಮ್ಮ ಮನೆಯವರಿಂದ
ಬಾಯಿ ಬರೆದ ಜೀವವನ್ನು ಕೈ ಬಿಡಿದೆ. ಹೊರಟನು ಮತ್ತೆ. ನಾಯಿಗಾಗಿ ಅಪ್ಪನು ಜೀವವು ಕೊಟ್ಟ, ಉಪಕಾರಕ್ಕಾಗಿಯೇ ನಮ್ಮನ್ನು ಬಿಟ್ಟ. ನಾಯಿಗಾಗಿ ಅಪ್ಪನು ಜೀವವ ಕೊಟ್ಟ, ಉಪಕಾರಕ್ಕಾಗಿಯೇ ನಮ್ಮನ್ನು ಬಿಟ್ಟ. ಉಪಕಾರಕ್ಕಾಗಿಯೇ ನಮ್ಮನ್ನು. ಹೇಗಿತ್ತು ಮಕ್ಕಳೇ ನೆರೆಯ ಕತೆ? ಹೌದು, ಇದೇ ನಮ್ಮ ಹುಟ್ಟಪ್ಪನವರ ಶಕ್ತಿ. ಲೋಕದ ಎಲ್ಲ ಚರಚರಗಳಲ್ಲಿ ಮಾನವೀಯತೆಯ ದೀಪವನ್ನು ಬೆಳಗಿದರು. ಜಗದ ಎಲ್ಲ ಮೂಲೆ ಮೂಲೆಗೂ ವಿಶ್ವ ಮಾನವೀಯತೆಯನ್ನು ತೋರಿದರು. ಬನ್ನಿ, ನಾವು ಇವರ ಮುಂದಿನ ಕಥನ ಕಾವ್ಯಲೋಕಕ್ಕೆ ಹೋಗೋಣ.
ನಿಲ್ಲು. ಯಾರು ಯಾರು ನೀನು? ಮಾತು ಬರದೆ ನಿನಗೆ ಮೂಗಿಯೇ? ಕಿವಿ ಕೇಳದೆ ನಿನಗೆ ಕಿವಿಡಿಯೇ? ಎಲ್ಲ ಈ ಮುದಿಯಂಗಸೆ ಪುತ್ತರು ಒಪ್ಪೆ. ನಾನು ಯಾರೆಂದು ತಿಳಿಯಲಿಲ್ಲವೇ ಲಂಕಾಧಿಪತಿ? ಇಲ್ಲ, ಆದರೂ ನಿನ್ನನ್ನ ಎಲ್ಲ ಕೊಂಡಂತೆ ಭಾಸವಾಗುತ್ತಿದೆ. ಕೆಳಗಿದ ಶಕಂತರ, ನಾನೇ ನಿನ್ನ ಈ ಲಂಕೆಯನ್ನು ಕಾಯುತ್ತಿದ್ದ ಲಂಕಾಲಕ್ಷ್ಮಿ. ಲಂಕಾಲಕ್ಷ್ಮಿ ತಾಯೇ, ತಾಯೇ, ಏನ್ ನಿನ್ನ ಈ ಸ್ಥಿತಿ? ಸಕಲ ಐಶ್ವರ್ಯಗಳಿಂದ ಕಂಗೊಳಿಸುತ್ತಿದ್ದ ನನ್ನ ಲಂಕಾಲಕ್ಷ್ಮಿಗೆ ಈ ಸ್ಥಿತಿಯೇ? ಬೇ ತಾಯೇ, ಬೇ. ಇನ್ನೀ ಸ್ಥಿತಿಗೆ ಕಾರಣವೇನು? ಬೇ. ಕಾರಣವೇ? ಕಾರಣವೇ? ಕೇಳು. ನೀನು ಕೈಗೊಂಡ ಈ ಒಂದು ಯುದ್ಧದಿಂದ ನನಗೆ ಈ ಸ್ಥಿತಿ ತಂದಿದ್ದ ಈ ರಾವಣ. ನನಗೆ ಈ ಸ್ಥಿತಿ ತಂದಿದ್ದ ಈ ರಾವಣ. ಹೌದು, ನಿನ್ನ ಒಂದೇ ಒಂದು ಯುದ್ಧದಿಂದ ಅದೆಷ್ಟು ಜೀವರಾಶಿಗಳು ಹತರಾದರು ಗೊತ್ತೇನೋ? ಅದೆಷ್ಟು ಮಕ್ಕಳು ತಂದೆಯನ್ನು ಕಳೆದುಕೊಂಡರು ಗೊತ್ತೇನೋ? ಅದೆಷ್ಟು ಹೆತ್ತವರು ಮಕ್ಕಳನ್ನು ಕಳೆದುಕೊಂಡರು ಗೊತ್ತೇನೋ? ನಿನ್ನ ಈ ಒಂದೇ ಒಂದು ಯುದ್ಧದಿಂದ ನನಗೆ ಈ ಸ್ಥಿತಿ ತಂದಿದ್ದ ಈ ರಾವಣ. ನನಗೆ ಈ ಸ್ಥಿತಿ ಬಂದಿದೆ. ನನಗೆ ಈ ಸ್ಥಿತಿ ಬಂದಿದೆ. ನನಗೆ ಈ ಸ್ಥಿತಿ ಬಂದಿದೆ. ನನಗೆ ಈ ಸ್ಥಿತಿ ಬಂದಿದೆ. ಅಯ್ಯೋ
ಲಾಲಿ ಲಾಲಿ ಜೋ ಲಾಲಿ ಲಾಲಿ ಜೋ ಲಾಲಿ ಲಾಲಿ ಜೋ ಲಾಲಿ ಲಾಲಿ ಜೋ ತಾಯಿ ಸೀತೆ ರಾಮಾಯಣ ದರ್ಶನಂ ರಾಮಾಯಣ ದರ್ಶನಂ ರಾಮಾಯಣ ದರ್ಶನಂ ರಾಮಾಯಣ ದರ್ಶನಂ ಇದು ಬರಿಯ ಕಥೆ ನಿಮಿತ್ತ ಮಾತ್ರ ಶ್ರೀರಾಮಾಯಣ ದರ್ಶನ ನೋಡಿದ್ರ ಮಕ್ಕಳೇ ಮಹಾಕಾವ್ಯದ ದರ್ಶನವನ್ನು ಹೀಗೆ ನಮ್ಮ ಕುವೆಂಪು ತಮ್ಮ ಕಾವ್ಯಗಳ ಮೂಲಕ ಇಡೀ ಜಗವನ್ನು ತೋರಿದರು. ಆ ಮೂಲಕ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಮಾನವೀಯತೆಯ ಬೆಳಕನ್ನು ಹರಿಸಿದರು. ಎಲ್ಲರಲ್ಲಿ ಒಂದಾದರೂ ಅಗೋ ಅಲ್ಲಿ ನೋಡಿ. ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಚೇತನ ನಿಕೇತನ ಚೇತನ ನಿಕೇತನ ಚೇತನ ನಿಕೇತನ ಚೇತನ ನಿಕೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ 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 ಓ ನನ್ನ ಚೇತನ ಆಗು ನೀ ಅನಿಕೇತನ. ಜಿಯಾನ್ ಧನ್ವೇದ್ ಹರ್ಷದ್ ಅದ್ವಿತ್ ಮಂಜುನಾಥ್ ಶ್ರವಣ್ ಹನುಮಂತ್ ತಿಲಕ್ ಓ ನನ್ನ ಚೇತನ ಆಗು ನೀ ಅನಿಕೇತನ. ಜೇನುಗೂಡು ತಂಡದ ಎಲ್ಲ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಮುಂದಿನ ನಾಟಕ ಗುಬ್ಬಚ್ಚಿಗೂಡು ತಂಡದಿಂದ ನಸ್ರುದ್ದೀನ್ ಕತೆಗಳು. ಎಲ್ಲಾ ತಂಡದ ಪ್ರಸಾರಧನದಲ್ಲಿ ಸಹಕರಿಸಿದವರು ಭುವನ್ ಮಣಿಪಾಲ್ ಮತ್ತು ಸಂದೀಪ್ ಶೆಟ್ಟಿಗಾರ್. ಓಕೆ